ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕ್ರೋಶಾ ಡಿಸೈನ್ನ ಯಾವ ಥರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇಲ್ಲಿ ನಾನು 7 ಎಳೆ ದಾರನ ತೊಗೊಂಡಿದ್ದೀನಿ, 8 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಮೊದಲು ಸೀರೆಗೆ ಒಂದು ಲಾಕ್ ಹಾಕ್ಕೊಂಡು ಒಂದು ಚೈನ್ ಹಾಕೋಬೇಕು, ಆಮೇಲೆ ಸಿಂಗಲ್ ಕ್ರೋಶಾ ಹಾಕೋಬೇಕು. ಅದರ ಮೇಲೆ ನಾನಿಲ್ಲಿ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಅಂದರೆ ಕುಚ್ಚು ಹಾಕೋಕ್ಕೆ ಸ್ಪೇಸ್ ಬೇಕಲ್ವಾ, ಅದಕ್ಕೋಸ್ಕರ 5 ಚೈನ್ ಹಾಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ಈ ಥರನಾಗಿ ಬೀಡ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಬೀಡ್ಸ್ ಬೇಕು ಆ ಥರ ನೀವು ಬೀಡ್ಸನ್ನು ಹಾಕೋಬೋದು. ಬೀಡ್ಸ್ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಮತ್ತು 5 ಚೈನ್ ಮತ್ತು ಸಿಂಗಲ್ ಕ್ರೋಶಾ ಹಾಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೇ ಥರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಮೊದಲು 5 ಚೈನ್ ಆದಮೇಲೆ ಸಿಂಗಲ್ ಕ್ರೋಶಾ, ಆಮೇಲೆ ಒಂದು ಚೈನು ಮತ್ತು ಬೀಡ್ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋಬೇಕು. ಇದೇ ಥರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದು ಹೊಸದಾಗಿ ಕಲಿಯೋರಿಗೆ ತುಂಬ ಈಸಿ ಹಾಗೂ ಸಿಂಪಲ್ ಆದಂಥ ಡಿಸೈನ್ ಆಗಿದೆ. ಇವಾಗ ಸಿಂಗಲ್ ಕ್ರೋಶಾ ಹಾಕೊಂಡೆ, ಆಮೇಲೆ ಮತ್ತೆ 5 ಚೈನ್ ಮತ್ತು ಸಿಂಗಲ್ ಕ್ರೋಶಾ. ಇವಾಗ ಮತ್ತೆ ಬೀಡನ್ನು ಹಾಕೋತಾ ಇದ್ದೀನಿ. ಹೀಗೆ ಫುಲ್ ಸಾರಿ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಇದು ಒಂದು ಟ್ರಿಕ್ಕು. ನಾವು ಬೀಡ್ಸ್ ಆ್ಯಡ್ ಮಾಡುವಾಗ ದಾರವನ್ನು ಮೇಲಕ್ಕೆ ಎತ್ಕೊಂಡು ಈ ಥರ ಕೈಗೆ ಬೆರಳಿಗೆ ಹಾಕೋದ್ರಿಂದ ನಮಗೆ ಬೀಡ್ಸ್ ಹಾಕುವಾಗ ಏನೂ ಪ್ರಾಬ್ಲಮ್ ಆಗಲ್ಲ, ಬೇಗನೆ ಬೀಡ್ಸು ಕರೆಕ್ಟಾಗಿ ಹೋಗುತ್ತೆ ದಾರ. ಇವಾಗ ಪೂರ್ತಿಯಾಗಿ ಹಾಕಿದ್ದೀನಿ ಸೀರೆಗೆ. ಇವಾಗ 2 ಸಿಂಗಲ್ ಕ್ರೋಶಾ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ದಾರವನ್ನು ಕಟ್ ಮಾಡಿ ಮೇಲಕ್ಕೆ ಸೂಜಿಯಿಂದ ದಾರವನ್ನು ಎತ್ತಿದರೆ ಮುಗೀತು. ಇವಾಗ ನಾನು 2ನೇ ಸ್ಟೆಪ್ಪನ್ನು ಯಾವ ಥರನಾಗಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ಅದೇ ಕಲರ್ನ ಹಾಕೋಬೋದು. ಮೊದಲು ಏನು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ವ ಅಲ್ಲೇ 2 ಸಿಂಗಲ್ ಕ್ರೋಶಾ ಹಾಕ್ಕೊಂಡು 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಬೀಡ್ಸ್ ಪಕ್ಕದಲ್ಲಿ ನಾವೇನು ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ವಲ್ವ ಅಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಆಮೇಲೆ ಬೀಡ್ಸ್ ಹಿಂದ್ಗಡೆ ಸ್ವಲ್ಪ ದಾರ ಬಂದಿರುತ್ತಲ್ವ ಅದರ ಒಳಗಡೆ ನಾವು ಡಬಲ್ ಕ್ರೋಶಾನ ಹಾಕೋತಾ ಹೋಗಬೇಕು. ಇಲ್ಲಿ ಡಬಲ್ ಕ್ರೋಶಾ ದಾರದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಡಬಲ್ ಕ್ರೋಶಾನ ಹಾಕೋಬೇಕು. ನಾನಿಲ್ಲಿ 13 ಡಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. ನೋಡಿ, ಜಾಸ್ತಿ ಆದರೆ ಕರೆಕ್ಟಾಗಿ ಡಿಸೈನ್ ಕಾಣಲ್ಲ, ಕಡಿಮೆ ಆದರೆ ಲೂಸಾಗಿ ಕಾಣುತ್ತೆ. ನೋಡಿ ನಿಮಗೆ ಎಷ್ಟು ಹಿಡಿಯುತ್ತೆ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 6 ಆದಮೇಲೆ ನಾನಿಲ್ಲಿ 7ನೇ ಡಬಲ್ ಕ್ರೋಶಾಗೆ ಒಂದು ಈ ಥರ ಗೋಲ್ಡನ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ಪ್ರತಿ ಡಬಲ್ ಕ್ರೋಶಾಗೂ ಒಂದೊಂದು ಬೀಡ್ಸನ್ನು ಹಾಕೋತಾ ಹೋಗ್ಬೋದು, ಆವಾಗ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇವಾಗ ನಾನು 6 ಡಬಲ್ ಕ್ರೋಶಾನ ಹಾಕೋತಾ ಇದ್ದೀನಿ. I need an intervention, divine intervention. ಕಡಿಮೆ ಸಮಯದಲ್ಲಿ Only in my crucial moments do they better
attention carefully. ಸಿಂಗಲ್ ಕ್ರೋಶ್ ಮಧ್ಯದಲ್ಲಿ ನಾವು ಇದನ್ನು ಲಾಕ್ ಮಾಡಬೇಕಾಗಿದೆ. Shadows of my past welcome me again with a smile. ಒಂದು ಬೀಡ್ಸ್ ಪಕ್ಕದಲ್ಲಿ ಏನು ಸಿಂಗಲ್ ಕ್ರೋಶ್ ಹಾಕೊಂಡಿದ್ವಲ್ಲ, But something deep within, something new, lets me emerge from my cocoon. ಅಲ್ಲಿ ನಾವು ಮತ್ತೆ ಡಬಲ್ ಕ್ರೋಶನ್ನ ಹಾಕೋತಾ ಹೋಗ್ತೀವಿ. I only have what's right in front of me. Only you know what is right for me. Compromise, compromise, compromise. Improvise, improvise, improvise. ಪೂರ್ತಿ ಆದಮೇಲೆ ಡಿಸೈನು ಯಾವ ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಸಿಂಪಲ್ ಆಗಿದೆ ಡಿಸೈನು. I need a nice vacation and pure introspection. There is nowhere else to go, so I'll be coming home to you. Your sadness doesn't compare to the happiness that's just around the corner. I only have what's right in front of me. Only you know what is right for me. Compromise, compromise, compromise. Improvise, improvise, improvise. ಕುಚ್ಚು ಯಾವ ಚೆನ್ನಾಗಿ ಹಾಕಿದಂತ ನೋಡ್ತಿದ್ವಿ. ನಾನಿಲ್ಲಿ 77 ದಾರನ ಸುತ್ತಿ 70 ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಗೋಲ್ಡನ್ ಬರೀದಲ್ಲಿ ಒಂದು ಕನ್ಫ್ಯೂಷನ್ ಸೇರಿಸಿಕೊಂಡಿದ್ದೀವಿ. ನಾವೇನಲ್ಲಿ ಎಕ್ಸ್ಚೇಂಜ್ ಜಾಸ್ತಿ ಇಟ್ಕೊಂಡಿದ್ದೀವಲ್ಲ ಅದೇ ಲಕ್ಷಣ ಸೂಚಿಯನ್ನು ಸೇರಿಸಿ ನಾನು ಗೋಲ್ಡನ್ ತೋರಿಸಿದ್ವಲ್ಲ ಹಾಕೊಂಡು ಒಂದು ಕೈಯಿಂದ ಎರಡನ್ನೂ ಸಣ್ಣಾಗಿ ನಿಮಗೆ ಸೈಜ್ ಯಾವ ಸೈಜ್ ಬೇಕಲ್ವ ಆ ಸೈಜಿಗೆ ಹಿಡ್ಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ಈ ಥರ 2ರಿಂದ 3 ನಾಟ್ ಹಾಕೋಬೇಕು. ನಾಟ್ ಬಿಗಿಯಾಗಿ ಹಾಕಬೇಕು, ಇಲ್ಲಾಂದರೆ ಹುಚ್ಚು ಸಾಧ್ಯತೆ ಇರುತ್ತದೆ. ನೋಡಿ ಈ ಥರನಾಗಿ ಕಾಣಿಸುತ್ತೆ. ಪೂರ್ತಿ ಆದಮೇಲೆ ಈ ಥರನಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.